Hi everyone, welcome to my channel once again. I'm Ravi Kumar. So ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಸೀರೀಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ. ಅದರಲ್ಲಿ 4 ಇಯರ್ ಸೀರೀಸ್ ಅಲ್ಲಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಹಾಫ್ ರೇಂಜ್ ಸೀರೀಸ್ ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ನಿಮಗೆಲ್ಲ ಗೊತ್ತಿದೆ ಲಾಸ್ಟ್ ಕ್ಲಾಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ ತುಂಬಾ ಸಿಂಪಲ್ ಆಗಿತ್ತು. ಅದೇ ತರ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಏನಪ್ಪಾ ಅಂದ್ರೆ ಈ ಹಾಫ್ ರೇಂಜ್ 4 ಇಯರ್ ಸೀರೀಸ್ ಮಾಡ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಕಂಪ್ಯಾರಿಟಿವ್ಲಿ 4 ಇಯರ್ ಸೀರೀಸ್ ಗಿಂತ ಇದು ಈಸಿ ಆಗಿರುತ್ತೆ. ಯಾಕಂದ್ರೆ ಈವನ್ ಅಂಡ್ ಆಡ್ ಚೆಕ್ ಮಾಡಂಗ್ ಇರೋದಿಲ್ಲ. ಜೊತೆಲಿ ಏನಪ್ಪಾ ಅಂದ್ರೆ ಒಂದು ಸೈನು ಇಲ್ಲ ಕಾಸು. ಸೈನ್ ಇತ್ತು ಅಂದ್ರೆ ನಮಗೆ ಒಂದೇ ಒಂದು ಟರ್ಮ್ ಬರುತ್ತೆ ಬಿ ಎನ್ ಸೈನ್ ಎಕ್ಸ್. ಅದೇ ಕಾಸ್ ಇತ್ತು ಅಂದ್ರೆ ಎ ನಾಟ್ ಬೈ ಟು ಪ್ಲಸ್ ಸಿಗ್ಮಾ ಎನ್ ಇಂಟು ಕಾಸ್ ಎನ್ ಎಕ್ಸ್. ಸೊ ಈ ತರ ನಿಮ್ಗೆ ಸಿಂಪಲ್ ಟೆಕ್ನಿಕ್ ನ ನೆನ್ಪಿಟ್ಕೊಂಡಿರ್ಬೇಕು. ಓಕೆನಾ. ಈಗ ನಮ್ಗೆ ಕೊಟ್ಟಿದ್ದಾರೆ ನೋಡಿ, ಇನ್ ದಿಸ್ ಎಕ್ಸ್ಪ್ರೆಷನ್ ವಿ ಹ್ಯಾವ್ ಟು ಫೈಂಡ್ ಎಕ್ಸ್ ಇಂಟು ಸೈನ್ ಎಕ್ಸ್ ನ ಸಾಲ್ವ್ ಮಾಡ್ಬೇಕು ಆಸ್ ಎ ಕೊಸೈನ್ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಕೊಸೈನ್ ಸೀರೀಸ್ ಅರ್ಥ ಮಾಡ್ಕೊಬೇಕು. ಏನೇನ್ ಬೇಕು ನನಗೆ ಹಾಗಾದ್ರೆ f of x is equal to a naught by 2 plus sigma of the value n into cos of the value nx. ಅಂದ್ರೆ ಇಷ್ಟು ಮಾಡ್ಕೊಡ್ರೆ ಸಾಕು ನಮಗೆ ಹಾಫ್ ರೇಂಜ್ 4 ಇಯರ್ ಸೀರೀಸ್ ಸಾಲ್ವ್ ಮಾಡ್ದಂಗೆ. ಅಂದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ ನನಗೆ ಬೇಕಾಗಿರೋ ಫಂಕ್ಷನ್ ಇಷ್ಟೇನೆ. ಸೊ ಒಂದು ವೇಳೆ ನಿಮಗೆ ಹಾಫ್ ಆಫ್ ದಿ ವ್ಯಾಲ್ಯೂ ಸಾಲ್ವ್ ಮಾಡಿದ್ರು ಪರವಾಗಿಲ್ಲ ಮಾಡಿ. ಯಾಕಂದ್ರೆ ನಿಮ್ಗೆ ಬರುವಂತಹ ಒಂದು 7 ಮಾರ್ಕ್ಸ್ ಅಲ್ಲಿ ಒಂದು 4 ಮಾರ್ಕ್ಸ್ ಆದ್ರೂ ಬರ್ಲಿ. ಯಾಕಂದ್ರೆ ಈ ಯೂನಿಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ದ ಸೆನ್ಸ್ ಈ ಮಾಡ್ಯೂಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ನೀವು ಬೇರೆ ನ್ಯೂಮ್ಯಾರಿಕಲ್ಸ್ ಮಾಡಲಲ್ಲಿ ನಾನು 40 ಮಾರ್ಕ್ಸ್ ತೆಗಿತೀನಿ ಅಂತ ಅನ್ಕೊಂಡಿರ್ತೀರಾ. ಎಲ್ಲೋ ಒಂದ್ ಕಡೆ ಮಿಸ್ ಆದಾಗ ನಿಮ್ಗೆ ಒಂದು 30 ಮಾರ್ಕ್ಸ್ ಬಂತು ಅಂತ ಇಟ್ಕೊಳ್ಳಿ. ರಿಮೈನಿಂಗ್ 10 ಮಾರ್ಕ್ಸ್ ಬೇಕಾಗತ್ತೆ. ಆ 10 ಮಾರ್ಕ್ಸ್ಗೆ 4 ಇಯರ್ ಸೀರೀಸ್ ಹೆಲ್ಪ್ ಮಾಡುತ್ತೆ. ಸೊ ನನಗೆ ಅನಿಸಿದ ಹಾಗೆ ಈಗ ನೀವು ಸಾಲ್ವ್ ಮಾಡ್ತಾ ಇರೋ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀರಾ. ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ಈ 4 ಇಯರ್ ಸೀರೀಸ್ ಅಲ್ಲಿ 20 ಮಾರ್ಕ್ಸ್ ನ ಈಸಿಯಾಗಿ ತೆಗಿಬಹುದು ಪ್ರಯತ್ನ ಪಟ್ರೆ. ಓಕೆನಾ. ಲೆಂತಿ ಅನ್ಸುತ್ತೆ ಬಟ್ ನಿಮ್ಗೆ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ತುಂಬಾ ಈಸಿ ಅನ್ಸುತ್ತೆ. ಓಕೆನಾ. ಸೊ ಈಗ ನಮ್ಗೆ ಕೊಟ್ಟಿರುವಂತಹ ಏನು ಕಂಡೀಷನ್ ನೋಡಿ, ಇನ್ ದಿಸ್ ಒನ್ ಯು ಕ್ಯಾನ್ ಸಿ ದಟ್ ಒನ್ 0 to π ಕೊಟ್ಟಿದ್ದಾರೆ ಅಂಡ್ ಎನ್ ಶೋ ದಟ್ ಅಂತ ಕೊಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಎಕ್ಸ್ ಇಂಟು ಸೈನ್ ಎಕ್ಸ್ ನಮ್ಗೆಲ್ಲ ಗೊತ್ತೇ ಇದೆ. ಸೊ ಆಸ್ ಇಟ್ ಈಸ್ ನಾವು ಸಾಲ್ವ್ ಮಾಡುವಂತ ಪ್ರಾಬ್ಲಮ್ಸ್ ನೋಡ್ತಾ ಇದೀರಿ. ಸೊ ದಟ್ ಈಸ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಗಿವನ್ ಆಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಕರೆಕ್ಟಾ. ಇನ್ ದ ಇಂಟರ್ವಲ್ 0 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಪೈ. ಓಕೆ. ಸೊ ಈಗ ಏನ್ ಕೊಟ್ಟಿದ್ದಾರೆ 4 ಇಯರ್ಸ್ ಕೊಸೈನ್ ಕೊಟ್ಟಿದ್ದಾರೆ. ಹಾಗಾದ್ರೆ 4 ಇಯರ್ ಸೀರೀಸ್ ಸೊಲ್ಯೂಷನ್ ಅಲ್ಲಿ ಸೊ ಸೊಲ್ಯೂಷನ್ ಬರೆಯೋದಾದ್ರೆ ಫಸ್ಟ್ ಎಫ್ ಆಫ್ ಎಕ್ಸ್ ಬರ್ಕೊಂಬಿಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ನಾಟ್ ಬೈ ಟು ಸಿಗ್ಮಾ ಆಫ್ ದಿ ವ್ಯಾಲ್ಯೂ ಎ ಎನ್ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್. ಎಲ್ಲಿಂದ ಎಲ್ಲಿಗೆ ಎನ್ ಇಸ್ ಈಕ್ವಲ್ ಟು 1 to ಇನ್ಫಿನಿಟಿ. ಓಕೆ. ಕಾರ್ಡ್ ಇಕ್ವೇಶನ್ ನಂಬರ್ 1. ಈಗ ನಾವೇನ್ ಮಾಡೋಣ, ಫಸ್ಟ್ ಎ ನಾಟ್ ನ ಕಂಡಿಡಿಯೋಣ. ಎ ನಾಟ್ ಗೆ ಫಾರ್ಮುಲಾ ನಿಮಗೆಲ್ಲ ಗೊತ್ತಿದೆ. ದಟ್ ಈಸ್ ವಾಟ್ 2/π 0 to π ಯಾವುದು ಫಂಕ್ಷನ್ ಎಫ್ ಆಫ್ ಎಕ್ಸ್. ಫಾರ್ಮುಲಾ ಬರಿತೀನಿ ಫಸ್ಟ್. ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ದಟ್ ಮೀನ್ಸ್ ಯು ಕ್ಯಾನ್ ಅಬ್ಸರ್ವ್ ದಟ್ 2/π ಎಲ್ಲಿಂದ ಎಲ್ಲಿಗೆ 0 to π. ಎಫ್ ಆಫ್ ಎಕ್ಸ್ ಅಂದ್ರೆ ಯಾವ್ದಿದೆ, ವಿ ಹ್ಯಾವ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇದೆ. ಕರೆಕ್ಟಾ. ಇಂಟು ಡಿ ಎಕ್ಸ್. ನೋಡಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಬರ್ನೌಲಿಸ್ ಥಿಯರಂ ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದಂತ. ಸೊ ಇಲ್ಲಿ ಈಗ ನೀವು ಏನ್ ಮಾಡ್ತೀರಾ, ಬರ್ನೌಲಿಸ್ ಥಿಯರಂ ನ ಅಪ್ಲೈ ಮಾಡ್ತೀರಾ. ನಮ್ಗೆಲ್ಲ ಗೊತ್ತೇ ಇದೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ನಿಮ್ಗೆ ಏನಪ್ಪ ಎಕ್ಸ್ಪ್ಲೈನ್ ಮಾಡಿದೀನಿ ಅಂತಂದ್ರೆ ಈ ತರ ಬರ್ನೌಲಿಸ್ ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂತ ನಿಮ್ಗೆ ಹೇಳಿದೀನಿ. ಸೊ ಇಂಟೆಗ್ರಲ್ ಯು ಇಂಟು ವಿ ಇಂಟು ಡಿ ಎಕ್ಸ್ ತಗೊಂಡಿದ್ದೆ ಆದ್ರೆ ಫಸ್ಟ್ ಯು ಹಂಗೆ ಇರುತ್ತೆ. ಆಮೇಲೆ ವಿ ಒನ್ ಮತ್ತೆ ಯು ಡ್ಯಾಶ್ ಮಾಡ್ತೀರಾ, ವಿ ಟೂ ಮಾಡ್ತೀರಾ, ಎಕ್ಸೆಟ್ರಾ ಹಿಂಗೆ ಹೋಗ್ತಾ ಇರುತ್ತೆ. ಹಂಗಾರೆ ಇದನ್ನೇನ್ ಮಾಡೋಣ, ಯು ಅಂತ ಟ್ರೀಟ್ ಮಾಡೋಣ. ಇದನ್ನೇನ್ ಮಾಡೋಣ, ವಿ ಅಂತ ಟ್ರೀಟ್ ಮಾಡೋಣ. ಸೊ ಈಗ ನಾನೇನ್ ಮಾಡ್ತೀನಿ, ಬೈ ಪಾರ್ಟ್ಸ್ ಅಂತ ಆದ್ರೂ ಅನ್ಕೊಳ್ಳಿ ಅಥವಾ ಬರ್ನೌಲಿಸ್ ಥಿಯರಂ ಅಂತ ಆದ್ರೂ ಅನ್ಕೊಳ್ಳಿ. ಸೊ 2/π ಆಚೆ ಇರುತ್ತೆ ಹಂಗೆ ಇಟ್ಕೊಳ್ಳಿ. ಇಂಟಗ್ರೇಟ್ ಮಾಡ್ತೀನಿ ಈಗ. ಫಸ್ಟ್ ಫಂಕ್ಷನ್ ಎಕ್ಸ್ ಹಂಗೆ ಇರುತ್ತೆ. ಸೈನ್ ಎಕ್ಸ್ ಏನಾಯ್ತು ಮೈನಸ್ ಕಾಸ್ ಎಕ್ಸ್ ಬಂತು. ಮೈನಸ್ ಹಾಕ್ತೀನಿ. ಎಕ್ಸ್ ಗೆ ಏನ್ ವ್ಯಾಲ್ಯೂ ಹಾಕೊಂಡ್ರಿ 1 ಹಾಕೊಂಡ್ರಿ. ಮೈನಸ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಏನ್ ಹಾಕ್ತೀರಾ ದಟ್ ಇಸ್ ವಾಟ್ ಸೈನ್ ಎಕ್ಸ್ ಬರುತ್ತೆ. ಸೊ ಬಟ್ ಈಗ ನೆಕ್ಸ್ಟ್ ಏನ ನೀವು ಇಂಟೆಗ್ರೇಟ್ ಮಾಡಿ ಡಿರೈವೇಟಿವ್ ಮಾಡಕ್ ಹೋದ್ರೆ 1 ಡಿರೈವೇಟಿವ್ 0. ಸೊ ಅಲ್ಲಿಗೆ ಇದನ್ನ ಸ್ಟಾಪ್ ಮಾಡೋಣ. ಎಲ್ಲಿಂದ ಎಲ್ಲಿಗೆ 0 to π. ಸೊ ಈಗ ನಾನೇನ್ ಮಾಡ್ತೀನಿ, ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. 2/π ಹಂಗೆ ಇದೆ. ನಾವು ಅಪ್ಲೈಯಿಂಗ್ ಅಪ್ಪರ್ ಲಿಮಿಟ್ ನೋಡಿ, ಪೈ ಜಾಗದಲ್ಲಿ ಎಕ್ಸ್ ಗೆ ಪೈ ಹಾಕ್ತೀನಿ, ಕಾಸ್ ಪೈ. ಸೊ ದಿಸ್ ವಿಲ್ ಬಿಕಮ್ ಮೈನಸ್. ಸೊ ಇದನ್ನ ಬೇಕಾದ್ರೆ ಒಂದ್ಸಲ ಸಿಂಪ್ಲಿಫೈ ಮಾಡ್ಕೋಬಹುದು. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲೇ ಗೊತ್ತಾಗುತ್ತೆ ಸೈಡ್ ಇನ್ ಪೈ 0 ಆಗೋಗ್ಬಿಡುತ್ತೆ. ಈ ಟರ್ಮೇ 0 ಆಗೋಗ್ಬಿಡುತ್ತೆ. ನಮ್ ತಲೆನ ಕೆಡಿಸ್ಕೊಂಡಂಗೆ ಇಲ್ಲ. ಇನ್ನು ಉಳಿಯೋದು ದಿಸ್ ಇಸ್ ಮೈನಸ್ ಎಕ್ಸ್ ಇದೆ ದಟ್ ಇಸ್ ಪೈ, ಕಾಸ್ ಎಕ್ಸ್ ಗೆ ಕಾಸ್ ಪೈ. ಇದು ಅಪ್ಪರ್ ಲಿಮಿಟ್ ಹಾಕಿದಾಗ ಮೈನಸ್ ಲೋವರ್ ಲಿಮಿಟ್ ಎಕ್ಸ್ ಇರೋದ್ರಿಂದ 0 ಇಂಟು ಎನಿ ನಂಬರ್ ಇಸ್ 0. ಹಂಗಾಗಿ ಇದು ಫುಲ್ 0 ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಪೈ ಕ್ಯಾನ್ಸಲ್ ಆಗೋಗುತ್ತೆ. ಕಾಸ್ ಪೈ ವ್ಯಾಲ್ಯೂ ನಮ್ಗೆಲ್ಲ ಗೊತ್ತೇ ಇದೆ. ಆಡ್ ನಂಬರ್ ಅಂದ್ರೆ -1 ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಆಯ್ತು ಪ್ಲಸ್ ಆಯ್ತು. ಇಲ್ಲೊಂದು ಮೈನಸ್ ಇದೆ. ದಿಸ್ ಇಸ್ -2. ಕಾಸ್ ಪೈ ವ್ಯಾಲ್ಯೂ ಅಗೇನ್ -1. ಸೊ ದಿಸ್ ವ್ಯಾಲ್ಯೂ ಬಿಕಮ್ 2. ಅಂದ್ರೆ ಕರೆಕ್ಟ್ ಆಗಿ ನಾವು
ಎಫ್ ಆಫ್ ದಟ್ ಇಸ್ ವಾಟ್ ಎ ನಾಟ್ ಇಸ್ ಈಕ್ವಲ್ ಟು ಎಷ್ಟು ಅಂತ 2. ನನಗೆ ಎ ನಾಟ್ ಬೈ 2 ಬೇಕು ಅಂದ್ರೆ ಎರಡು ಕಡೆ ಡಿವೈಡೆಡ್ ಬೈ 2 ಮಾಡಿ ಅಥವಾ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎ ನಾಟ್ ಬೈ 2 ಇಸ್ ಈಕ್ವಲ್ ಟು 2 ಬೈ 2. ಯಾಕೆ ನನಗೆ ಎ ನಾಟ್ ಬೈ 2 ಬೇಕಾಗಿರೋದ್ರಿಂದ ಈ ಕಡೆ ಡಿವೈಡೆಡ್ ಬೈ 2 ಮಾಡ್ತೀನಿ, ಈ ಕಡೆ ಡಿವೈಡೆಡ್ ಬೈ 2 ಮಾಡ್ತೀನಿ. ಇಲ್ಲಿ 2 ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಸೊ ಎ ನಾಟ್ ವ್ಯಾಲ್ಯೂ ಎಷ್ಟಾಯ್ತು? 1 ಆಯ್ತು. ಸೊ ದಿಸ್ ಇಸ್ ವಾಟ್ ಅವರ್ ರಿಕ್ವೈರ್ಡ್ ದ ವ್ಯಾಲ್ಯೂ ಆಫ್ ಎ ನಾಟ್. ನಿಮಗೆ ಸ್ವಲ್ಪ ಫಾಸ್ಟ್ ಅನಿಸ್ಬೋದು, ಯಾಕಂದ್ರೆ ಇನ್ನ ಲೆಂತಿ ನೋಡ್ತಾ ಇದ್ರೆ ನೀವು ಆಲ್ಮೋಸ್ಟ್ 20 ಮಿನಿಟ್ಸ್ ಒಂದೊಂದು ಪ್ರಾಬ್ಲಮ್ ತಗೊಳ್ತಾ ಇದೆ. ನೀವು ಜಾಸ್ತಿ ಲೆಂತಿ ಮಾಡಿದಷ್ಟು ನಿಮಗೆ ಶಾಕ್ ಆಗ್ತೀರಾ. ಇಷ್ಟುದ್ದ ಮಾಡ್ಬೇಕಾ ಸರ್, ನಮ್ಗೆ ಆಗಲ್ಲ ಸರ್ ಅಂತ ನಿಮಗೆ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತೀರಾ. ಹಾಗಾಗಿ ಕೆಲವೊಂದು ಟರ್ಮ್ಸ್ ನಾನು ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಬಟ್ ನೀವು ಬೇಕಾದ್ರೆ ಪ್ಲೇ ಬ್ಯಾಕ್ ಅಲ್ಲಿ ಸ್ಲೋ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಚೆಕ್ ಮಾಡ್ಬೋದು. ಈಗ ಲೆಟ್ ಅಸ್ ಫೈಂಡ್ ದ ವ್ಯಾಲ್ಯೂ ಆಫ್ ವಿಚ್ ಒನ್ ಎ ಎನ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಎ ಎನ್ ಗೆ ಫಾರ್ಮುಲಾ ಏನು? ಎ ಎನ್ ಇಸ್ ಈಕ್ವಲ್ ಟು 2 ಬೈ ಪೈ, ಎಲ್ಲಿಂದ ಎಲ್ಲಿಗೆ? 0 ಟು ಪೈ ಎಫ್ ಆಫ್ ಎಕ್ಸ್ ಫಸ್ಟ್ ಬರ್ಕೊಬೇಕು. ಎಫ್ ಆಫ್ ಎಕ್ಸ್ ಇಂಟು ದ ವ್ಯಾಲ್ಯೂ ಕಾಸ್ ಆಫ್ ಎನ್ ಎಕ್ಸ್ ಇಂಟು ದ ವ್ಯಾಲ್ಯೂ ಡಿ ಎಕ್ಸ್. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 ಬೈ ಪೈ 0 ಟು ಪೈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು? ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ದ ವ್ಯಾಲ್ಯೂ ಕಾಸ್ ಎನ್ ಎಕ್ಸ್. ಇಟ್ ಈಸ್ ಡಿ ಎಕ್ಸ್. ಓಕೆ, ಸೊ ನೋಡಿ ಈ ಎಕ್ಸ್ಪ್ರೆಷನ್ ನೋಡಿ. ಈಗ ನಮ್ಗೆ ಅನ್ಸುತ್ತೆ ಇಲ್ಲಿ ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಯೂಸ್ ಮಾಡಬೇಕು. ಯಾವ್ದಪ್ಪ ಅಂದ್ರೆ ಸೈನ್ ಎ ಇಂಟು ಕಾಸ್ ಬಿ. ಸೊ ವಾಟ್ ಈಸ್ ಸೈನ್ ಎ ಇಂಟು ಕಾಸ್ ಬಿ? ಸೈನ್ ಎ ಇಂಟು ಕಾಸ್ ಬಿ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಲ್ವ್ ಮಾಡಕ್ಕಾಗಲ್ಲ. ಹಾಗಾಗಿ ಸೈನ್ ಎ ಇಂಟು ಕಾಸ್ ಬಿ ಫಾರ್ಮುಲಾ ಯೂಸ್ ಮಾಡ್ತೀನಿ. ಸೈನ್ ಎ ಇಂಟು ಕಾಸ್ ಬಿ ಇಸ್ ಈಕ್ವಲ್ ಟು 1 ಬೈ 2 ಸೈನ್ ಆಫ್ ದಿ ವ್ಯಾಲ್ಯೂ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ದಿ ವ್ಯಾಲ್ಯೂ ಎ ಮೈನಸ್ ಬಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ವಿಚ್ ಒನ್ ಸೈನ್ ಎ ಕಾಸ್ ಬಿ. ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಎ ಅಂದ್ರೆ ಏನು? ಎಕ್ಸ್. ಬಿ ಅಂದ್ರೆ ಏನು? ಎನ್ ಎಕ್ಸ್. ಈ ಫಾರ್ಮುಲಾ ಅಪ್ಲೈ ಮಾಡಿದ್ದೆ ಆದ್ರೆ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ದಟ್ ಈಸ್ ಸೈನ್ ಎಕ್ಸ್ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಏನಾಗುತ್ತಪ್ಪ ಅಂದ್ರೆ 1 ಬೈ 2 ಸೈನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಎನ್ ಎಕ್ಸ್ ಒನ್ ಟರ್ಮ್ ಆದ್ರೆ ಪ್ಲಸ್ ಅಗೇನ್ ಸೈನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಮೈನಸ್ ಎನ್ ಎಕ್ಸ್ ಇನ್ನೊಂದು ಟರ್ಮ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಗಾಟ್ ದ ವ್ಯಾಲ್ಯೂ. ಓಕೆ, ಸೊ ಇದನ್ನ ಬೇಕಾದ್ರೆ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಡೂ ಒನ್ ಮೋರ್ ಥಿಂಗ್. 1 ಬೈ 2 ಸೈನ್ ಆಫ್ ದಿ ವ್ಯಾಲ್ಯೂ ನೀವು ಎಕ್ಸ್ ನ ಮತ್ತೆ ಕಾಮನ್ ತಗೊಳ್ಳಿ. ಅವಾಗ ಏನಾಗುತ್ತೆ? 1 ಪ್ಲಸ್ ಎನ್ ಇಂಟು ಎಕ್ಸ್ ಪ್ಲಸ್ ಸೈನ್ ಆಫ್ ದಿ ವ್ಯಾಲ್ಯೂ ಮತ್ತೆ ಎಕ್ಸ್ ಕಾಮನ್ ತೆಗೆದ್ರೆ 1 ಮೈನಸ್ ಎನ್ ಇಂಟು ಎಕ್ಸ್. ಈಗ ಇದನ್ನೇನ್ ಮಾಡೋಣ, ನಮ್ಮ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ನೋಡಿ ನಾವಿನ್ನ ಇಂಟಗ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಈ ಸೈನ್ ಎಕ್ಸ್ ಮತ್ತೆ ಕಾಸ್ ಎನ್ ಎಕ್ಸ್ ಗೆ ಫಾರ್ಮುಲಾ ಅಷ್ಟೇ ಬರ್ಕೊಂಡಿದ್ದೀರಿ. ಅದು ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ ಸೈನ್ ಎ ಕಾಸ್ ಬಿ ಯೂಸ್ ಮಾಡ್ಕೊಂಡು. ಈಗ ಏನ್ ಮಾಡೋಣ, ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್ 2 ಬೈ ಪೈ ಇಂಟಗ್ರೇಷನ್ ಫ್ರಮ್ 0 ಟು ಪೈ ಎಫ್ ಆಫ್ ಎಕ್ಸ್. ಎಕ್ಸ್ ಹಂಗೆ ಇದೆ, ಸೈನ್ ಎಕ್ಸ್ ಕಾಸ್ ಎನ್ ಎಕ್ಸ್ ಗೆ ಈ ಫಾರ್ಮುಲಾ ಆಗ್ತದೆ. ಸೊ ಡಿವೈಡೆಡ್ ಬೈ 2 ಬರುತ್ತೆ, ಅಲ್ಲಿ ಬರ್ಕೋತೀನಿ. ಇದನ್ನ ಸೈನ್ ಆಫ್ ದಿ ವ್ಯಾಲ್ಯೂ 1 ಪ್ಲಸ್ ಎನ್ ಇಂಟು ಎಕ್ಸ್ ಪ್ಲಸ್ ಸೈನ್ ಆಫ್ ದಿ ವ್ಯಾಲ್ಯೂ 1 ಮೈನಸ್ ಎನ್ ಇಂಟು ಎಕ್ಸ್ ಅಂತ ಬರ್ಕೋತೀವಿ. ಸೊ ಏನ್ ಮಾಡಿದೆ, ಈ ಜಾಗದಲ್ಲಿ ಈ ಎಕ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ಎನ್ ಎಕ್ಸ್ ಇದೆಯಲ್ವಾ, ಇಲ್ಲಿ ಸೈನ್ ಎಕ್ಸ್ ಇಂಟು ಕಾಸ್ ಎನ್ ಎಕ್ಸ್, ಅಲ್ಲಿ ಈ ಸಬ್ಸ್ಟಿಟ್ಯೂಟ್ ಮಾಡಿದೆ. ಈ 1 ಬೈ 2 ನ ಮಲ್ಟಿಪ್ಲೈ ಎಕ್ಸ್ ಬೈ 2 ಅಂತ ಬರ್ಕೊಂಡಿದೀನಿ. ಹೆಂಗೂ ಕಾನ್ಸ್ಟೆಂಟ್ ಆಗಿರೋದ್ರಿಂದ 2 ಆಚೆ ತಗೊಂಡ್ರೆ 2 ಕ್ಯಾನ್ಸಲ್ ಆಗೋಗುತ್ತೆ. ನನಗೆ ಉಳಿಯುವಂಥದ್ದು 1 ಬೈ ಪೈ 0 ಟು ಪೈ ಉಳಿಯುವಂಥದ್ದು ನೋಡಿ, ಎಕ್ಸ್ ಆಚೆ ಇದೆ. ಇದು ಒಂದು ಫಂಕ್ಷನ್ ಯಾವುದು? ಸೈನ್ ಆಫ್ ದಿ ವ್ಯಾಲ್ಯೂ 1 ಪ್ಲಸ್ ಎನ್ ಇಂಟು ಎಕ್ಸ್ ಪ್ಲಸ್ ಸೈನ್ ಆಫ್ ದಿ ವ್ಯಾಲ್ಯೂ 1 ಮೈನಸ್ ಎನ್ ಇಂಟು ಎಕ್ಸ್. ಇಲ್ಲಿ ಒಂದು ಟ್ವಿಸ್ಟ್ ನ ಅರ್ಥ ಮಾಡ್ಕೊಬೇಕು. ಏನಪ್ಪಾ ಅಂತಂದ್ರೆ, ನೀವು ನೋಡ್ತಾ ಇದ್ದೀರಾ, ಏನಾದ್ರೂ ನಾನು ಎನ್ ವ್ಯಾಲ್ಯೂ 1 ಹಾಕಿದ್ರೆ 1 ಮೈನಸ್ 1 ಟರ್ಮ್ ಇದು 0 ಆಗೋಗ್ಬಿಡುತ್ತೆ. ಕರೆಕ್ಟಾ? ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ 2 ಕಂಡೀಷನ್ಸ್ ಬರುತ್ತೆ. ಏನ್ ಕಂಡೀಷನ್ಸ್? ಫಾರ್ ದ ವ್ಯಾಲ್ಯೂ ನೋಡಿ, ಇದಿರುವಂತದ್ದು ನನಗೇನು? ಎ ಎನ್. ಸೊ ಇದು ಕಾಲ್ ಇಟ್ ಈಕ್ವೇಶನ್ ನಂಬರ್ 2. ಇಲ್ಲೇನ್ ಮಾಡೋಣ, ಪುಟ್ ಎನ್ ಇಸ್ ಈಕ್ವಲ್ ಟು 1 ಹಾಕೋಣ. ಈ ಈಕ್ವೇಶನ್ ನೀವೇನಾದ್ರೂ ಎನ್ ಇಸ್ ಈಕ್ವಲ್ ಟು 1 ಯಾಕೆ ಸರ್ ಎನ್ ಇಸ್ ಈಕ್ವಲ್ ಟು 1 ಹಾಕ್ಬೇಕು ಅಂತ ಕೇಳಿದ್ರೆ, ನೋಡಿ ನೀವೇನಾದ್ರೂ ಎನ್ ಇಸ್ ಈಕ್ವಲ್ ಟು 1 ತಗೊಂಡ್ರೆ ಈ ಟರ್ಮ್ ಕ್ಯಾನ್ಸಲ್ ಆಗ್ತಾ ಇದೆ. ಸಪೋಸ್ ನೀವೇನಾದ್ರೂ ಇದೇ ತರ ನೀವು ಫಂಕ್ಷನ್ ನ ಕಂಡಿಡಿದ್ರೆ, ನೀವು 4 ಸೀರೀಸ್ ಬರ್ದಾಗ ಮತ್ತೆ ಅಲ್ಲಿ ಎನ್ ಇಸ್ ಈಕ್ವಲ್ ಟು 1 ವ್ಯಾಲ್ಯೂ 0 ಆಗೋದ್ರಿಂದ ಅದಕ್ಕೆ ಇಲ್ಲೇ ನಾವೇನ್ ಮಾಡ್ತೀರಿ, ಎನ್ ಇಸ್ ಈಕ್ವಲ್ ಟು 1 ಮತ್ತೆ ಸೆಕೆಂಡ್ ಟರ್ಮ್ ನ ಕಂಡಿಡ್ಬಿಡ್ತೀರಿ. ಸೊ ಅವಾಗ ಎನ್ ಇಸ್ ಈಕ್ವಲ್ ಟು 1 ಅಂದ್ರೆ ಏನಾಯ್ತು, ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ವಿಚ್ ಒನ್? A1 ಆಯ್ತು. A1 ಈಸ್ 1 ಬೈ ಪೈ 0 ಟು ಪೈ, ಇಲ್ಲಿ ಆಚೆಗೆ ಎಕ್ಸ್ ಇರುತ್ತೆ ನೋಡಿ, 1 ಮೈನಸ್ 1 ಆಗುತ್ತೆ, 0 ಆಗುತ್ತೆ. ಈ ಟರ್ಮ್ ಏನಾಯ್ತು? 0 ಆಗೋಯ್ತು. 1 ಪ್ಲಸ್ 1 ಎನ್ ವ್ಯಾಲ್ಯೂ 1 ಹಾಕಿ 1 ಪ್ಲಸ್ 1 ಎಷ್ಟಾಯ್ತು? 2 ಆಯ್ತು. ಸೊ ದಿಸ್ ಎಕ್ಸ್ಪ್ರೆಷನ್ ವಿಲ್ ಬಿಕಮ್
ಸೈನ್ 2x ಆಗುತ್ತೆ ಕರೆಕ್ಟಾ ಇಂಟು ಡಿ ಎಕ್ಸ್. ಸೊ ಇದನ್ನ ಏನ್ ಮಾಡೋಣ, ಫಸ್ಟ್ ನಾವು ಸಿಂಪ್ಲಿಫೈ ಮಾಡೋಣ. 1/π ನಾನು ಅವಾಗಲೇ ಹೇಳ್ದಂಗೆ ಇದಕ್ಕೆ ಏನ್ ಮಾಡ್ಬೇಕು ನೀವೀಗ, ಯು ಹ್ಯಾವ್ ಟು ಅಪ್ಲೈ ಬರ್ನೌಲಿಸ್, ದಟ್ ಈಸ್ ಯು ಇಂಟು ವಿ ಅಪ್ಲೈ ಮಾಡ್ಬೇಕು, ಯು ವಿ ಡಿ ಎಕ್ಸ್. ಸೊ ವಾಟ್ ಈಸ್ ಯು ವಿ ಡಿ ಎಕ್ಸ್, ದಟ್ ಈಸ್ ಯು. ಸೊ ನಿಮ್ಗೆ ಗೊತ್ತಿದೆ ಯು ಫಸ್ಟ್ ಬರ್ಕೋತೀನಿ, ಆಮೇಲೆ v1 ಮೈನಸ್ ಯು ಡ್ಯಾಶ್ ಬರ್ತೀನಿ, ಆಮೇಲೆ v2 ಬರಿತಾ ಹೋಗ್ತೀನಿ. ಓಕೆನಾ. ಸೊ ನೌ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಸೊ ಫಸ್ಟ್ ಫಂಕ್ಷನ್ ಎಕ್ಸ್ ಹಂಗೆ ಇರುತ್ತೆ, ಸೈನ್ 2x ಗೆ ಮಾಡಿದಾಗ ಏನಾಯ್ತು, ಮೈನಸ್ ಕಾಸ್ 2x ಡಿವೈಡೆಡ್ ಬೈ 2. ಇದು ಇಂಟಗ್ರೇಟ್ ಮಾಡಬೇಕು, ಮೈನಸ್ ಎಕ್ಸ್ ಗೆ ಡಿರೈವೇಟಿವ್ ಏನು 1, ಮತ್ತೆ ಇದನ್ನ ಇಂಟಗ್ರೇಟ್ ಮಾಡಿದ್ರೆ ಮೈನಸ್ ಸೈನ್ 2x ಡಿವೈಡೆಡ್ ಬೈ 2 ಸ್ಕ್ವೇರ್ ಆಯ್ತು 4 ಆಯ್ತು ಕರೆಕ್ಟಾ. ಎಲ್ಲಿಂದ ಎಲ್ಲಿಗೆ 0 to π. ನಾವು ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಿದೆ, ಎನಿ ಹೌ ಸೈನ್ ಆಫ್ ದಿ ವ್ಯಾಲ್ಯೂಗೆ ಎಕ್ಸ್ ಜಾಗದಲ್ಲಿ 2π ಹಾಕಿದ್ರೆ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 0. ಹಾಗಾದ್ರೆ ಇಲ್ಲಿ ನೋಡಿ, ಇದಕ್ಕೆ ನಾನೀಗ ಅಪ್ಪರ್ ಲಿಮಿಟ್ ಹಾಕ್ತೀನಿ, ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ಸೊ 1/2 ಮತ್ತೆ ಪೈ ಆಚೆ ಬರ್ಕೋತೀನಿ, 1/2π. ಇಲ್ಲಿ ಮೈನಸ್ ಇದೆ, ಅದನ್ನು ಆಚೆ ಬರ್ಕೋತೀನಿ. ಇನ್ನು ಉಳಿದಿರುವಂತಹ ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕ್ತೀನಿ, ಪೈ ಕಾಸ್ 2π ಒಂದ್ ವ್ಯಾಲ್ಯೂ. ಇನ್ನು ಹೆಂಗಿದ್ರು ಮೈನಸ್ ಲೋಯರ್ ಲಿಮಿಟ್ ನೋಡಿ, ಇಲ್ಲಿ ಉಳಿದಿರುವಂತದ್ದು ಈ ಮೈನಸ್ ಆಚೆ ತಗೊಂಡೆ, 2 ಆಚೆ ತಗೊಂಡೆ, ಎಕ್ಸ್ ಮತ್ತೆ ಕಾಸ್ 2x ಮಾತ್ರ ಉಳಿದಿರುತ್ತೆ. ಅದಕ್ಕೆ ಅಪ್ಪರ್ ಲಿಮಿಟ್ ಪೈನ ಹಾಕ್ತೀನಿ, ಎಕ್ಸ್ ಜಾಗದಲ್ಲಿ ಪೈ ಬಂತು, ಎಕ್ಸ್ ಜಾಗದಲ್ಲಿ ಪೈ ಬಂತು, ಮೈನಸ್ ಈ ಎಕ್ಸ್ ಗೆ ಲೋಯರ್ ಲಿಮಿಟ್ ನ ಹಾಕ್ತೀನಿ. ಎಕ್ಸ್ 0 ಆಯ್ತು, ಕಾಸ್ ಎಕ್ಸ್ ಕೂಡ 0 ಆಗುತ್ತೆ. ಸೊ ಕಾಸ್ 0 1 ಆಗುತ್ತೆ, ಬಟ್ ಎಕ್ಸ್ ವ್ಯಾಲ್ಯೂ 0 ಆಗ್ತೀರಾ, ಅವಾಗ ಕಂಪ್ಲೀಟ್ ವ್ಯಾಲ್ಯೂ 0. ಹಾಗಾದ್ರೆ ಕಾಸ್ 2π ಎಷ್ಟು, +1. ಸೊ ಇಲ್ಲಿ ನೋಡಿ ಒಂದು ಪೈ ಕ್ಯಾನ್ಸಲ್ ಆಗೋಗುತ್ತೆ. ಹಾಗಾದ್ರೆ ಉಳಿದಿರೋ ವ್ಯಾಲ್ಯೂ ಎಷ್ಟು, ನನಗೆ -1/2 ಮಾತ್ರ ಬರುತ್ತೆ. ಯಾವ ಕಂಡೀಷನ್ ಅಲ್ಲಿ, ಈ ಕಂಡೀಷನ್ ಅಲ್ಲಿ. ಓಕೆನಾ. ಸೊ -1 ಡಿವೈಡೆಡ್ ಬೈ 2, ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವಿಚ್ ಒನ್, a1. ಸೊ ಇಲ್ಲಿಗೆ ಸ್ಟಾಪ್ ಆದ್ರೆ ಆಗಲ್ಲ. ಫಾರ್ ದ ವ್ಯಾಲ್ಯೂ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2, ಈಗ ನಾವು ಸೆಕೆಂಡ್ ಕೇಸ್ ಸಾಲ್ವ್ ಮಾಡಬೇಕಾಗುತ್ತೆ ಬೈ ಯೂಸಿಂಗ್ ದ ಬರ್ನೌಲಿಸ್ ಥಿಯರಮ್ ಫಾರ್ ದಿ ಸೇಮ್ ಫಂಕ್ಷನ್ ವಿಚ್ ಒನ್. ಈ ಎಕ್ಸ್ಪ್ರೆಷನ್ ಗೆ ನಾನೀಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಸಾಲ್ವ್ ಮಾಡ್ತೀನಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಸಾಲ್ವ್ ಮಾಡಿದಾಗ ಇಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಐ ವಿಲ್ ಟ್ರೀಟ್ ದಿಸ್ ಒನ್ ಆಸ್ ಯು, ಇಷ್ಟನ್ನು ಏನ್ ಮಾಡ್ತೀನಿ, ಐ ವಿಲ್ ಟ್ರೀಟ್ ಇಟ್ ಆಸ್ ಬಿ. ಓಕೆನಾ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಫಾರ್ n ಗ್ರೇಟರ್ ದೆನ್ 2 ನಾನು ಸಾಲ್ವ್ ಮಾಡ್ತೀನಿ. ಸೊ ಫಸ್ಟ್ ನಾನು ಇಲ್ಲಿ ಬರ್ಕೋತೀನಿ, ನಿಮ್ಗೆ ಏನು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ಏನಂತ ಬರ್ಕೊಬೇಕು, ದಟ್ ಇಸ್ ವಾಟ್, ಫಾರ್ n ಗ್ರೇಟರ್ ದೆನ್ ಇಸ್ ಈಕ್ವಲ್ ಟು an ಗೆ ನಾನು ಸಾಲ್ವ್ ಮಾಡ್ತಾ ಇರೋದು 2/π ಆಚೆನೆ ಇರುತ್ತೆ, ಎಲ್ಲಿಂದ ಎಲ್ಲಿಗೆ 0 to π, ಎಕ್ಸ್ ಒಂದ್ ಇರುತ್ತೆ. ಸೊ ಇನ್ನು ಬ್ರಾಕೆಟ್ ಅಲ್ಲಿ ನೋಡಿದಾಗ ಯಾವ ವ್ಯಾಲ್ಯೂ ಇರೋದು, ಸೈನ್ ಆಫ್ ದಿ ವ್ಯಾಲ್ಯೂ 1 + n ಇಂಟು ಎಕ್ಸ್ ಪ್ಲಸ್ ಸೈನ್ ಆಫ್ ದಿ ವ್ಯಾಲ್ಯೂ 1 - n ಇಂಟು ಎಕ್ಸ್ ಕರೆಕ್ಟಾ. ಸೊ ಇಂಟು ಡಿ ಎಕ್ಸ್. ಇದಕ್ಕೆ ನಾನು ಈಗೇನ್ ಮಾಡ್ತೀನಿ, ಬರ್ನೌಲಿಸ್ ಥಿಯರಮ್ ನ ಅಪ್ಲೈ ಮಾಡ್ತಾ ಇದೀನಿ. ನೋಡಿ, ಫಾರ್ n ಗ್ರೇಟರ್ ದೆನ್ 2 ಇದನ್ನ ಯು ಅಂತ ಟ್ರೀಟ್ ಮಾಡ್ತೀನಿ, ಇಷ್ಟನ್ನು ವಿ ಅಂತ ಟ್ರೀಟ್ ಮಾಡ್ತೀನಿ. ಸೊ ಈಗ ನಾನು ಬರ್ನೌಲಿಸ್ ಥಿಯರಮ್ ಅಪ್ಲೈ ಮಾಡಿದ್ದೆ ಆದ್ರೆ ಏನಾಗುತ್ತೆ ಎಕ್ಸ್ಪ್ರೆಷನ್, ಅಬ್ಸರ್ವ್ ಹಿಯರ್. ಸೊ 2/π ಆಚೆ ಬರ್ಕೋತೀನಿ, ನಾವು ಎಕ್ಸ್ ನ ಹಂಗೆ ಬರ್ಕೊಬೇಕು, ಇಷ್ಟು ಫಂಕ್ಷನ್ ಡಿರೈವೇಟಿವ್ ಮಾಡ್ತೀನಿ. ಸೈನ್ ಆಫ್ 1 + nx ಅಂದ್ರೆ ಏನಾಯ್ತು, ಯು ವಿಲ್ ಗೆಟ್ ಮೈನಸ್ ಕಾಸ್ ಆಫ್ ದಿ ವ್ಯಾಲ್ಯೂ 1 + n ಇಂಟು ಎಕ್ಸ್ ಡಿವೈಡೆಡ್ ಬೈ 1 + n. ಇದೊಂದು ಪ್ಲಸ್ ವ್ಯಾಲ್ಯೂ ಇರುತ್ತೆ ಇಲ್ಲಿ ಕರೆಕ್ಟಾ. ಸೊ ಪ್ಲಸ್ ವ್ಯಾಲ್ಯೂ ಸೈನ್ ಆಫ್ ದಿ ವ್ಯಾಲ್ಯೂ ನಾನು ಸಿಂಪ್ಲಿಫೈ ಮಾಡ್ತಾ ಇದೀನಿ. ಸೊ ಈಗ ಏನ್ ಮಾಡ್ತಾ ಇದೀನಿ, ಸೊ ಇದ್ರ ಇಂಟಗ್ರೇಟ್ ಆಯ್ತು, ಪ್ಲಸ್ ಇದ್ರ ಇಂಟಗ್ರೇಟ್ ಬರ್ತೀನಿ. ಇದ್ರ ಇಂಟಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಆಫ್ ದಿ ವ್ಯಾಲ್ಯೂ 1 - n ಡಿವೈಡೆಡ್ ಬೈ 1 - n ಹಂಗೆ ಬರುತ್ತೆ ಕೋಎಫಿಷಿಯಂಟ್. ಇದು ಇಂಟಗ್ರೇಟ್ ಮಾಡಿದ್ದು ಅಲ್ವಾ. ಸೊ ಈಗ ಏನ್ ಮಾಡ್ತೀನಿ, ದಿ ಇಂಟು ದ ವ್ಯಾಲ್ಯೂ ಏನಿರುತ್ತೆ ಅಲ್ಲಿ ಎಕ್ಸ್ ಅಲ್ಲೇ ಬರೀತೀನಿ. ಇದು ಒಂದು ಟರ್ಮ್ ಆಯ್ತು. ಸೊ ಇನ್ನೊಂದು ಏನ್ ಮಾಡ್ತೀನಿ, ಮೈನಸ್ ಎಕ್ಸ್ ನ ಡಿರೈವೇಟಿವ್ ಏನು 1. ಈಗ ಇದನ್ನ ಮತ್ತೆ ಏನ್ ಮಾಡ್ಬೇಕು, ಇನ್ನು ಇಂಟಗ್ರೇಟ್ ಮಾಡ್ಬೇಕು. ಮಾಡಿದ್ರೆ ಮೈನಸ್ ಸೈನ್ ಆಫ್ ದಿ ವ್ಯಾಲ್ಯೂ 1 + n ಇಂಟು ಎಕ್ಸ್ ಡಿವೈಡೆಡ್ ಬೈ 1 + n ಹೋಲ್ ಸ್ಕ್ವೇರ್. ಅಗೇನ್ ಇಲ್ಲಿ ನೋಡಿ ಪ್ಲಸ್ ಹಂಗೆ ಹಾಕಿರ್ತೀನಿ, ಇದನ್ನ ಮತ್ತೆ ಇಂಟಿಗ್ರೇಟ್ ಮಾಡ್ತೀನಿ, ಮೈನಸ್ ಹಂಗೆ ಇರುತ್ತೆ. ಮೈನಸ್ ಆಫ್ ದಿ ವ್ಯಾಲ್ಯೂ ಸೈನ್ ಆಫ್ 1 - n ಇಂಟು ಎಕ್ಸ್ ಡಿವೈಡೆಡ್ ಬೈ 1 - n ಸ್ಕ್ವೇರ್. ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಇದು, ಇಲ್ಲಿಗೆ ವ್ಯಾಲ್ಯೂ ನಾನು ಅಪ್ಲೈ ಮಾಡ್ಬೇಕಾಗಿರೋದು. ಸೊ ಇದನ್ನ ಈ ತರ ಬರ್ಕೋತೀನಿ, ಎಲ್ಲಿಂದ ಎಲ್ಲಿಗೆ 0 to π. ಓಕೆನಾ. ಸೊ ಈಗ ಒಂದ್ಸತಿ ಪೈ ಬಂದ್ಬಿಡ್ತು, ನಿಮ್ಗೆಲ್ಲ ಗೊತ್ತೇ ಇದೆ. ಇಲ್ಲಿ ಪೈ ಹಾಕ್ತೀರಾ ಅಂದ್ರೆ ಯಾವುದೇ ಮಲ್ಟಿಪಲ್ ಆಫ್ ಪೈ ಆಗಿರ್ಲಿ, ನಮ್ಗೆ ಏನಾಗುತ್ತೆ, ಇದು ವ್ಯಾಲ್ಯೂ 0 ಆಗ್ಬಿಡುತ್ತೆ ಕರೆಕ್ಟಾ. ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 0 ವಾಟ್ ಎವರ್ ದ ಮಲ್ಟಿಪಲ್ ಇಟ್, ಅಂದ್ರೆ ಈ ವ್ಯಾಲ್ಯೂ ನಮ್ಗೆ ಏನಾಯ್ತು 0 ಆಯ್ತು.
ಈ ವ್ಯಾಲ್ಯೂ ಕೂಡ ಏನಾಗುತ್ತೆ 0 ಆಗುತ್ತೆ. ಇನ್ನು ಇದಕ್ಕೆ ಮಾತ್ರ ನಾವೇನ್ ಮಾಡಬೇಕು, ಲಿಮಿಟ್ಸ್ ನ ಅಪ್ಲೈ ಮಾಡಬೇಕು. ಇದಕ್ಕೆ ಮಾತ್ರ ಲಿಮಿಟ್ಸ್ ಅಪ್ಲೈ ಮಾಡಿದ್ದೆ ಆದ್ರೆ ಏನಾಗುತ್ತೆ ನೋಡೋಣ. 2/π. ಸೊ ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡಬೇಕು. ಇಲ್ಲಿ ಏನಾಗ್ತೀನಿ, ಎಕ್ಸ್ ಇಸ್ ಈಕ್ವಲ್ ಏನಿದೆ ಪೈ ಹಾಕ್ತೀನಿ. ನೋಡಿ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಎರಡೂ ಮೈನಸ್ ಆಚೆ ಕಾಮನ್ ತೆಗೆದ್ಬಿಡ್ತೀನಿ. ಸೊ ಒಂದ್ಸತಿ ಮೈನಸ್ ಆಚೆ ತಗೊಂಡ್ಬಿಡ್ತೀನಿ. ಈ ಎರಡರಲ್ಲೂ ಮೈನಸ್ ಆಚೆ ತಗೊಂಡ್ರೆ ಮೈನಸ್ ಆಚೆ ಬರುತ್ತೆ. ಇಲ್ಲಿ ಇವಾಗ ಅಪ್ಲೈ ಮಾಡ್ತೀನಿ ಯಾವ್ದು ಲಿಮಿಟ್ ನ, ಇಲ್ಲಿ ಪೈ ಆಯ್ತು. ಇಲ್ಲಿ ನೋಡ್ತಾ ಇದ್ದೀರಾ ಮೈನಸ್ ಕಾಸ್ ಆಫ್ 1 + n ಅಂತ ಇದೆ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ -1 ಹೋಲ್ ಟು ದಿ ಪವರ್ 1 + n ಡಿವೈಡೆಡ್ ಬೈ 1 + n. ಓಕೆನಾ. ಸೊ ಈ ಎಕ್ಸ್ ಗೆ ನಾನು ಅಪ್ಪರ್ ಲಿಮಿಟ್ ಹಾಕ್ತೀನಿ. ಈ ಎಕ್ಸ್ ನ ಸಪರೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೋಡಿ, ಈ ಎಕ್ಸ್ ಗೆ ನಾನು ಲಿಮಿಟ್ ಹಾಕ್ತೆ, ಪೈ ಬಂತು. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತಾ ಇದೀನಿ. ಕಾಸ್ ಆಫ್ 1 + n ಟು ದಿ ಪೈ ಅಂದ್ರೆ ಇದು ನೀವು ಸ್ಟಾರ್ಟಿಂಗ್ ಅಲ್ಲೇ ಬರ್ಸಿರ್ತೀನಿ ವ್ಯಾಲ್ಯೂ. ಇದು -1 ಟು ದಿ ಪವರ್ 1 + n. ಇದು ಕೂಡ ಪ್ಲಸ್ ಆಗುತ್ತೆ. ಯಾಕಂದ್ರೆ ಇಲ್ಲೊಂದು ಮೈನಸ್ ಆಚೆ ತಗೊಂಡು ಈ ಮೈನಸ್ ಇಲ್ಲಿ ಬರ್ದೀವಿ. ಇಲ್ಲೇನಾಗುತ್ತೆ ನೋಡಿ, ಕಾಸ್ ಆಫ್ ದಿ ವ್ಯಾಲ್ಯೂ ಮತ್ತೆ ವಾಟ್ ಯು ವಿಲ್ ಗೆಟ್ ಅಗೇನ್ -1 ಟು ದಿ ಪವರ್ 1 - n ಬರುತ್ತೆ, ಡಿವೈಡೆಡ್ ಬೈ ನಿಮ್ಗೆ ಏನಿರುತ್ತೆ 1 - n ಇರುತ್ತೆ. ಓಕೆನಾ. ಸೊ ದಿಸ್ ಈಸ್ ದ ವ್ಯಾಲ್ಯೂ. ಮತ್ತೆ ನೆಕ್ಸ್ಟ್ ನಾವೇನ್ ಮಾಡ್ತೀರಿ, ಲೋಯರ್ ಲಿಮಿಟ್ ನ ಅಪ್ಲೈ ಮಾಡ್ತಿರೋದಕ್ಕೆ ಇದೇ ಸ್ಟೆಪ್ ಗೆ ಲೋಯರ್ ಲಿಮಿಟ್ ನ ಅಪ್ಲೈ ಮಾಡಕ್ಕೆ ಎಕ್ಸ್ ಇರೋದ್ರಿಂದ ಎಕ್ಸ್ 0 ಹಾಕಿದ್ರೆ ಇಷ್ಟು ಟರ್ಮ್ ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ. ಈಗ ನೀವು ನೋಡಬಹುದು ಇಲ್ಲಿ -2 ಇದೆ. ಎರಡರಲ್ಲೂ ಕಾಮನ್ ಇರೋ ವ್ಯಾಲ್ಯೂ ತೆಗೆದ್ರೆ ನಿಮಗೆ ಈ ಮೈನಸ್ ನ ಮಲ್ಟಿಪ್ಲೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಒಳಗಡೆಗೆ. ಇಲ್ಲಿ ಪೈ ಕ್ಯಾನ್ಸಲ್ ಮಾಡ್ಬಿಡಿ, 2 ಆಚೆ ಬರ್ಕೋತೀನಿ. ಈ -1 ನ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ -1 ಟು ದಿ ಪವರ್ ದಿಸ್ ವ್ಯಾಲ್ಯೂ n ಡಿವೈಡೆಡ್ ಬೈ 1 + n ಪ್ಲಸ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ ಮೈನಸ್ ನ, ಇದು ಕೂಡ ಏನಾಗುತ್ತೆ -1 ಟು ದಿ ಪವರ್ n, ಅಥವಾ ಯು ಕ್ಯಾನ್ ರೈಟ್ ದಟ್ ಒನ್ ಆಸ್ ನೆಕ್ಸ್ಟ್ ಟರ್ಮ್ ಬಂದಂಗೆ. ಸೊ 1 - n. ಈಗ ಏನ್ ಮಾಡ್ತೀನಿ, ಎರಡರಲ್ಲೂ -1 ಕಾಮನ್ ತೆಗಿತೀನಿ. ದಿಸ್ ವ್ಯಾಲ್ಯೂ ವಿಲ್ ಬಿಕಮ್, ನಮ್ಗೆ ಆಚೆ ಕಡೆ ವ್ಯಾಲ್ಯೂ ಏನಿರುತ್ತೆ 2 ಹಂಗೆ ಇರುತ್ತೆ. ಸೊ ಇದು 1 ಇದರ ವ್ಯಾಲ್ಯೂ ಸ್ಟಾರ್ಟಿಂಗ್ ಇಂದ ನೋಡ್ತಾ ಬರ್ತಾ ಇದೀರಿ. ಇಲ್ಲೊಂದು ಒಂದೇ ಒಂದು ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ನಮಗೆ ಈ ಫಾರ್ಮುಲಾ ಆಗಿರುವಂತಹ ಡಿವೈಡೆಡ್ ಬೈ 1/2 ಫಾರ್ಮುಲಾ ಹಾಕಿಲ್ಲ ನಾನು. ಆ 1/2 ಇಲ್ಲೇ ಹಾಕೊಂಡ್ರೆ 2 ಕ್ಯಾನ್ಸಲ್ ಆಗೋಗುತ್ತೆ. ಸೊ ಇಲ್ಲೂ ಕೂಡ 2 ಕ್ಯಾನ್ಸಲ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಇಂದಾನೆ ಏನ್ ಮಾಡ್ತಾ ಬನ್ನಿ, ಇದನ್ನ 1 ಬರಿತಾ ಬನ್ನಿ. ಮಿಕ್ಕಿದೆಲ್ಲ ಸೇಮ್ ಇದೆ, ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇದು ಕೂಡ 1. ಸೊ ಇದು ಕೂಡ ಏನಾಗುತ್ತೆ ಈಗ 1 ಆಗಿರುತ್ತೆ ಅಷ್ಟೇ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಹಾಗಾದ್ರೆ ನನಗೆ ಇದ್ರ -1 ಟು ದಿ ಪವರ್ n ಆಚೆ ತೆಗಿತೀನಿ. ನಂಗೆ ಉಳಿದಿರುವಂತ ವ್ಯಾಲ್ಯೂ 1/1 + n ಪ್ಲಸ್ 1 ಡಿವೈಡೆಡ್ ಬೈ 1 - n. ಸೊ ನಾವು ಯು ಕ್ಯಾನ್ ಟೇಕ್ LCM ಆಫ್ ದಿಸ್ ಒನ್. LCM ತಗೊಂಡ್ರೆ 1 + n ಇಂಟು 1 - n, ಇಲ್ಲಿ 1 - n ಬರುತ್ತೆ, ಪ್ಲಸ್ 1 + n ಆಗುತ್ತೆ. ಕರೆಕ್ಟಾ. ಸೊ ಏನೇನ್ ಕ್ಯಾನ್ಸಲ್ ಆಯ್ತು, -n + n ಕ್ಯಾನ್ಸಲ್ ಆಗುತ್ತೆ. ಸೊ 1 + 1 ನಿಮ್ಗೆ 2 ಬರ್ತಿದೆ. ಸೊ 2 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಯು ಆರ್ ಗೆಟಿಂಗ್, 2 ಇಂಟು ನೋಡಿ ಇಲ್ಲಿ 1 - n ಅಂತ ಇದೆ, 1 + n ಅಂತ ಇದೆ. -1 ಟು ದಿ ಪವರ್ n 2 ವ್ಯಾಲ್ಯೂ ಡಿವೈಡೆಡ್ ಬೈ a + b ಇಂಟು a - b ಅಂದ್ರೆ 1² - n². ಸೊ ಯು ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಒನ್. ನೀವು ಇನ್ನೊಂದು ಏನ ಉಲ್ಟಾ ಬರ್ಕೊಡ್ತೀರಾ ಇದನ್ನ ಅನ್ನೋದೇ ಆದ್ರೆ ವಾಟ್ ಯು ವಿಲ್ ಗೆಟ್, ಇದನ್ನೇ ಬರ್ಕೊಳ್ಳಿ. ಇಲ್ಲ ಸರ್ ಉಲ್ಟಾ ಬರುತ್ತೆ ಅನ್ನೋದಾದ್ರೆ -1 ಟು ದಿ ಪವರ್ ಏನಾಗುತ್ತೆ, ದಿಸ್ ವ್ಯಾಲ್ಯೂ ವಿಲ್ ಬಿಕಮ್, ಅಂದ್ರೆ ಇನ್ನೊಂದು ಮೈನಸ್ ಆಚೆ ತೆಗಿತೀರಾ. ಇಲ್ಲಿ ಈ ಮೈನಸ್ ಆಚೆ ತೆಗೆದ್ರೆ ಇದೇನಾಗುತ್ತೆ n+1 ಆಗುತ್ತೆ. ಸೊ ಇಲ್ಲಿ ಆಚೆ ಕಡೆ ಏನ್ ಬರ್ತದೆ ನಿಮಗೆ 2 ಬರ್ತೈತೆ. ಅವಾಗ ಇದೇನಾಗುತ್ತೆ n² - 1 ಆಗುತ್ತೆ. ನೋಡಿ ಈ ಟರ್ಮ್ ನ ಉಲ್ಟಾ ಬರ್ಕೊಂಡೆ, ಅವಾಗ ಒಂದು ಮೈನಸ್ ಆಚೆ ತಗೊಂಡೆ, -1 ಎಕ್ಸ್ಟ್ರಾ ಬಂತು ಏನಾಗುತ್ತೆ ಪ್ಲಸ್ ಆಗುತ್ತೆ. ಯಾಕಂದ್ರೆ -1 ಇದ್ದು ಇಂಟು -1 ಟು ದಿ ಪವರ್ n ಅಂತಂದ್ರೆ ಎರಡು ಪವರ್ಸ್ ಬೇಸ್ ಸೇಮ್ ಇರುತ್ತೆ. ಪವರ್ಸ್ ನ ಆಡ್ ಮಾಡಿದಾಗ ಅವಾಗ -1 ಟು ದಿ ಪವರ್ 1 + n ಅಂತ ಬರಿತೀವಿ. ಓಕೆನಾ. ಸೊ ಇದು ಯಾವ ತರ n+1 ಆಗುತ್ತೆ ಅಂತ. ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ವಿಚ್ ಒನ್, ಫಾರ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ಈಗ ನಮ್ಗೆ ನೀವು ಫೋರಿಯರ್ ಸೀರೀಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ ಇನ್ ಈಕ್ವೇಶನ್ ನಂಬರ್ 1. ಇಂದ ಈಕ್ವೇಶನ್ ನಂಬರ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ್ದು ಈಕ್ವೇಶನ್ ನಂಬರ್ 1 ನ ತಗೊಳ್ಬಹುದು, ಸ್ಟಾರ್ಟಿಂಗ್ ಅಲ್ಲಿ ಇದೆ. ಯಾವ ಸ್ಟಾರ್ಟಿಂಗ್ ಅಲ್ಲಿ ಇರುವಂತದ್ದು ನೋಡಿ, ಇದು ಈಕ್ವೇಶನ್ ನಂಬರ್ 1. ಕರೆಕ್ಟಾ. ಬಟ್ ಇಲ್ಲೇನಪ್ಪಾ ಅಂತಂದ್ರೆ ಇನ್ ದಿಸ್ ಒನ್ n = 1 ಮತ್ತೆ 2 ಸಪರೇಟ್ ಟರ್ಮ್ಸ್ ಬರಿಬೇಕು. ಸಪರೇಟ್ ಟರ್ಮ್ಸ್ ಬರೆದ್ರೆ ಒಂದು ವ್ಯಾಲ್ಯೂ a0 = ನಮ್ಗೆ ಗೊತ್ತಿದೆ
1 a naught by 2 is equal to what? 1. ಕರೆಕ್ಟಾ? ಸಿ ಇಲ್ಲಿ ಕೂಡ ಮಿಸ್ಟೇಕ್ ಆಗಿದೆ. a naught 2 by 2 is equal to 1 ಆಯ್ತು. ಮತ್ತೆ a1 ವ್ಯಾಲ್ಯೂ ಇದನ್ನ ಬರೀಬೇಕು. ಯಾವುದು? ದ ವ್ಯಾಲ್ಯೂ ಆಫ್ a1 ಇದನ್ನ ಬರ್ಕೊಬೇಕು. -1/2. ಆಮೇಲೆ a2 ವ್ಯಾಲ್ಯೂ. ಸೊ ದಟ್ ಮೀನ್ಸ್ ದ ವ್ಯಾಲ್ಯೂ ಫಾರ್ n is equal to 1 ಮತ್ತು n is equal to 2 ಸ್ಪ್ಲಿಟ್ ಮಾಡಿದ್ದೆ ಆದ್ರೆ ದ ಫಂಕ್ಷನ್ f of x ಏನಾಗುತ್ತಪ್ಪ ಅಂದ್ರೆ f of x a0/2 ಪ್ಲಸ್ 1 ಹಾಕಿದಾಗ a1 cos x ಒಂದು ಟರ್ಮ್ ಆಗುತ್ತೆ. ಆಮೇಲೆ ಸಿಗ್ಮಾ ರೇಂಜಿಂಗ್ ಫ್ರಮ್ n is equal to 2 ಇಂದ ಸ್ಟಾರ್ಟ್ ಆಗುತ್ತೆ an ಇಂಟು ಕಾಸ್ ಆಫ್ ದಿ ವ್ಯಾಲ್ಯೂ nx ಅಂತ. ಸೊ ಈಗ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. f of x ಕೊಟ್ಟಿರುವಂತ ಪ್ರಾಬ್ಲಮ್ ಏನು? ವಿ ಹಾವ್ ಗಿವನ್ ವಿತ್ x ಇಂಟು ಸೈನ್ x. ಕರೆಕ್ಟಾ? a0/2 ದಟ್ ಇಸ್ ಎಷ್ಟು ವ್ಯಾಲ್ಯೂ ಬಂದಿದೆ ನನಗೆ? 1 ಬಂದಿದೆ. ಕರೆಕ್ಟಾ? ಸೊ a1 ವ್ಯಾಲ್ಯೂ ಎಷ್ಟು ಬಂದಿದೆ? -1/2. ಸೊ ಪಕ್ಕದಲ್ಲಿ ಏನ್ ಬರೀತೀನಿ? cos x ಬರೀತೀನಿ. ಪ್ಲಸ್ ಸಿಗ್ಮಾ ವ್ಯಾಲ್ಯೂ. ಸಿಗ್ಮಾ ಎಲ್ಲಿಂದ ಎಲ್ಲಿಗೆ? n ಇಸ್ ರೇಂಜಿಂಗ್ ಫ್ರಮ್ ವಿಚ್ ಒನ್? 2 to infinity. an ವ್ಯಾಲ್ಯೂ ಎಷ್ಟು? 2 ಇಂಟು -1 ಹೋಲ್ ಟು ದಿ ಪವರ್ n plus 1 ಡಿವೈಡೆಡ್ ಬೈ n ಸ್ಕ್ವೇರ್ -1 ಕಾಸ್ ಆಫ್ ದಿ ವ್ಯಾಲ್ಯೂ nx. ಸೊ ಈಗ ಇವ್ರು ಕೊಟ್ಟಿರೋ ತರ ನಾವು ಎಕ್ಸ್ಪ್ರೆಷನ್ ಕಂಡಿಲೇಬೇಕು ಅಂತಂದ್ರೆ ವಾಟ್ ವಿ ವಿಲ್ ಗೆಟ್? ಈ ಎಕ್ಸ್ಪ್ರೆಷನ್ ಅಲ್ಲಿ ಕಾಸ್ ಎಕ್ಸ್ ಇರೋದ್ರಿಂದ ನಾವೇನ್ ಮಾಡೋಣ? ಇಲ್ಲಿ ಸೈನ್ ಎಕ್ಸ್ ಇದೆ. ಪುಟ್ ದ ವ್ಯಾಲ್ಯೂ x is equal to π/2 ಹಾಕಿ. x is equal to π/2 ಹಾಕಿದ್ರೆ sin 91 ಆಗುತ್ತೆ. ಲೆಫ್ಟ್ ಅಲ್ಲಿ x ಗೆ ನೋಡಿ, ಈ x ವ್ಯಾಲ್ಯೂ π/2, sin π/2 ಅಂದ್ರೆ sin 90 ಡಿಗ್ರಿ ಅಂತ. sin 90 ಡಿಗ್ರಿ ಎಷ್ಟು? 1. ಇನ್ನ ಬಲಗಡೆ ಬಂದಾಗ ಇಲ್ಲಿ ನೋಡಿ x sin cos 90 ಏನಾಗುತ್ತೆ? 0 ಆಗುತ್ತೆ. ಈ ಟರ್ಮ್ ಹೊಂಟೋಗ್ಬಿಡುತ್ತೆ. ಅವಾಗ ನನ್ಗೆ ಉಳಿಯೋದು ಈ ಟರ್ಮ್ ಮಾತ್ರ. ಈ ಟರ್ಮ್ ವ್ಯಾಲ್ಯೂ ಎಷ್ಟು ಬರ್ತಿದೆ? cos of n π/2 ಬರುತ್ತೆ. ಸೊ ಐ ಕ್ಯಾನ್ ರೈಟ್ ದಿಸ್ ಒನ್ ದಟ್ ಈಸ್ n ರೇಂಜಿಂಗ್ ಫ್ರಮ್ ಇಲ್ಲಿಂದ ಈ 2 ಆಚೆ ಬರ್ಕೋತೀನಿ. ಒಂದು 2 ಆಯ್ತು. n ರೇಂಜಿಂಗ್ ಫ್ರಮ್ 2 to infinity ಹಾಕ್ತೀನಿ. ಯಾಕಂದ್ರೆ cos 2x ಕಾಸ್ ಆಫ್ ದಿ ವ್ಯಾಲ್ಯೂ ನಾನೀಗ n ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ ನೋಡಿ. 2 ಇಂಟು -1 ಟು ದಿ ಪವರ್ n plus 1 divided by n square minus 1. So here I can write cos of the value n pi divided by 2. ಓಕೆನಾ? ಸೊ ದಿಸ್ ಈಸ್ ವಾಟ್ ದ ಎಕ್ಸ್ಪ್ರೆಷನ್ ವಿ ಗಾಟ್. ಸೊ ಇನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಏನ್ ಬರುತ್ತೆ ಅಂತ ತೋರಿಸ್ತೀನಿ. ನಿಮ್ಗೆ ಇನ್ನ ಈಸಿ ಆಗ್ಬೇಕು ಅನ್ನೋದೇ ಆದ್ರೆ ಈ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ಕ್ಯಾನ್ ಡೂ ಒನ್ ಆಲ್ಟರ್ನೇಟ್ ಇಯರ್. ಈ ಮೇಕ್ ದಿಸ್ ಒನ್ ಆಸ್ n plus 1 into n minus 1. ಓಕೆನಾ? ಅವಾಗ ಏನಾಗುತ್ತೆ ಅಂತ ಚೆಕ್ ಮಾಡಿ. ನಾವು ವಿಲ್ ರೈಟ್ ದ ಸೀರೀಸ್. π/2 ಇಲ್ಲಿ ಬರ್ಕೊಂಡೆ, 1 ಈ ಕಡೆ ಬಂತು, -1 ಹಾಕೊಂಡೆ, 2 ಆಚೆ ಇದೆ. ಓಕೆ, ಈಗ ಟರ್ಮ್ಸ್ ನೋಡಿ. n is equal to 2 ಹಾಕ್ತೀರಾ. 2 plus 1 3, 2 minus 1 1. ಸೊ ಅವಾಗ ಏನಾಯ್ತು ನಿಮ್ಗೆ? ಇಲ್ಲಿ ಕಾಸ್ ಆಫ್ n ಇಲ್ಲಿ ಏನಾಯ್ತು? ವ್ಯಾಲ್ಯೂ ನಿಮ್ಗೆ ಮೈನಸ್ ಬರ್ತದೆ. ದಟ್ ಮೀನ್ಸ್ ವಾಟ್ ಇಸ್ ದ ವ್ಯಾಲ್ಯೂ ಗೆಟಿಂಗ್? ಮೈನಸ್ ಬಂತು. -1 ಡಿವೈಡೆಡ್ ಬೈ 1.3. ಇದು n is equal to 2 ಹಾಕಿದಾಗ 2 to ಕ್ಯಾನ್ಸಲ್, ಕಾಸ್ ಪೈ ಬಂತು. ಕಾಸ್ ಪೈ ಅಂತ ಹಂಗೆ ಬರ್ಕೋತೀನಿ. ಪ್ಲಸ್ ಅದೇ ತರ n is equal to 3 ಹಾಕ್ತೀನಿ. 3 plus 1 ನಿಮ್ಗೆ ಎಷ್ಟು ಬಂತು? 4. 3 minus 1 2. ಅಂದ್ರೆ ಇದನ್ನೇನಂತ ಬರೀಬಹುದು ನಾನು? ಮತ್ತೆ ಇಲ್ಲಿ ಎಷ್ಟು ಹಾಕ್ತೀರಾ? 3 ಹಾಕ್ತೀರಾ. 3 plus 1 4 ಈವನ್ ನಂಬರ್ ಆಯ್ತು. ದಟ್ಸ್ ವೈ ಯು ಆರ್ ಗೆಟಿಂಗ್ ಪ್ಲಸ್ ಹಿಯರ್. 1 ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ? ಯು ಆರ್ ಗೆಟಿಂಗ್ 2. 3 plus 1 4 ಬಂತು. 3 minus 1 ಏನಾಯ್ತು? 2 ಆಯ್ತು. ಸೊ ದಟ್ ಈಸ್ 4 into 2. ಇಲ್ಲಿ 3 ಆಗ್ತದೆ. 3 π/2 ಮಲ್ಟಿಪಲ್ಸ್ ಆಫ್ ದಿ ವ್ಯಾಲ್ಯೂ ಯಾವುದು? ಆಡ್ ನಂಬರ್ 3 π/2. ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ವ್ಯಾಲ್ಯೂ ಬರುತ್ತೆ ನಿಮಗೆ 1/3.π ಅಥವಾ 3 into π. ಯಾಕೆ ಸರ್? ನೆಕ್ಸ್ಟ್ ವ್ಯಾಲ್ಯೂ ಯಾವುದು? 4 ಹಾಕ್ತೀರಾ. 4 plus 1 5, 4 minus 1 3. ಅದಕ್ಕೆ 5 1 3 1 ಬರುತ್ತೆ. 4 plus 1 ಆಡ್ ನಂಬರ್ 5 ಬರುತ್ತೆ, ಅಂದ್ರೆ ನೆಗೆಟಿವ್ ಬರುತ್ತೆ. ಅದಕ್ಕೆ ಇಲ್ಲಿ ಮೈನಸ್ ಬರ್ತದೆ. ಇಲ್ಲೇನಾಗುತ್ತೆ? 4/2 4 2 2s are cos 2π. ಕರೆಕ್ಟಾ? ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ cos 2π. ಈ ತರ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ದಿಸ್ ವ್ಯಾಲ್ಯೂ ಫೈನಲಿ ವಿಲ್ ಬಿಕಮ್, ಇದಕ್ಕೆ ನಾನೀಗ LCM ತಗೊಂಡ್ರೆ ಏನಾಯ್ತು? π minus 2/2 is equal to ಹೊರಗಡೆ 2 ಹಂಗೆ ಇದೆ. ಇಲ್ಲಿ ನೋಡ್ತೀರಾ ಕಾಸ್ ಪೈ ಬಂದು ಮೈನಸ್, ಅಂದ್ರೆ ಇದಾಯ್ತು ಪಾಸಿಟಿವ್ ಆಯ್ತು. 1 into 3 ಇದು ಬಂದು ಕಾಸ್ 3π/2. ಸೊ ಮಲ್ಟಿಪಲ್ ಆಫ್ π/2 ಕಾಸ್ 2π. ಕಾಸ್ 3π/2 ಏನಾಗುತ್ತೆ? ಇದು 0 ಆಗುತ್ತೆ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 0. ಅವಾಗ ಏನಾಯ್ತು? ನನ್ಗೆ ಈ ಟರ್ಮ್ ಹೊರಟೋಗುತ್ತೆ. ನೆಕ್ಸ್ಟ್ ಟರ್ಮ್ ಇದು ಬರುತ್ತೆ. ಇದು ಬಂದ್ರೆ ಏನಾಯ್ತು ನನಗೆ? 1/3/π. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಟರ್ಮ್ ಬರ್ದಿದ್ರೆ ನಿಮ್ಗೆ 1/5.7 ಬರ್ತಾ ಇತ್ತು. ಓಕೆನಾ? ಸೊ ಮೈನಸ್ ಎಕ್ಸೆಟ್ರಾ. ಸೊ ಫೈನಲ್ ಆಗಿ ನೀವೇನ್ ಮಾಡಿ? ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈ ಕಡೆಗೆ
you will get pi by 2 by 4 is equal to the value 1 by 1.3 minus 1 by 3.5 plus 1 by 5.7 ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಸ್ವಲ್ಪ ಲೆಂತಿ ಇದೆ, ನಿಮ್ಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಸಾಲ್ವ್ ಮಾಡಿ. ಅದ್ರ ಮೇಲೆ ಕನ್ಫ್ಯೂಸ್ ಆಗಿದ್ರೆ ಬೇಕಾದ್ರೆ ಅಲ್ಲಿ ಬಿಟ್ಬಿಡಿ, ತಲೆ ಕೆಡ್ಸ್ಕೊಂಡ್ಬಿಡಿ. ಇಲ್ಲಿ ಎಷ್ಟು ಬರೀತೀರೋ ಅಷ್ಟು ಇಂಪಾರ್ಟೆಂಟ್. ಓಕೆನಾ? ಸೊ ದಿಸ್ ಇಸ್ ದ one of the problem which you will get on the half range 4-year cosine series. ಸೊ ಯಾಕೆ ಇದು ಲೆಂತಿ ಆಯ್ತು ಅಂತಂದ್ರೆ, ನಾವು A1 ಮತ್ತೆ A2 ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ 2 ಟರ್ಮ್ ಆಗಿದೆ, ಹಾಗಾಗಿ ನಿಮಗೆ 2 ಟರ್ಮ್ಸ್ ಎಕ್ಸ್ಟ್ರಾ ಆಗಿದೆ. ಓಕೆ, ಸೊ ದ ರಿಮೈನಿಂಗ್ ಎವ್ರಿಥಿಂಗ್ ಇಸ್ ಸೇಮ್ ಓನ್ಲಿ. ಓಕೆ, ಸೊ ಏನು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಸರ್ ಇದು ನೋಡಿದ ತಕ್ಷಣ ಕೆಲವರು ಭಯ ಬೀಳ್ತೀರಾ. ನಮ್ ಡಿಪ್ಲೊಮಾ ವಿದ್ಯಾರ್ಥಿಗಳು ಭಯ ಆಗೋದು ಸಹಜ. ಬಟ್ ಏನಪ್ಪಾ ಅಂದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ದೊಡ್ಡದು ಅಂದ ತಕ್ಷಣ ನೀವು ಭಯ ಬಿಡೋದಲ್ಲ. ನಿಮ್ಗೆ ಅದೇ ತರ ಇಂಟ್ರೆಸ್ಟ್ ಇರುತ್ತೆ, ಸಾಲ್ವ್ ಮಾಡ್ತಾ ಒಂದು ಟೆಕ್ನಿಕ್ ನ ಕಲ್ತ್ಕೊಂಡ್ರೆ ಇದನ್ನ ಮಾಡ್ಬೇಕಪ್ಪ ಅನ್ನುವಂತ ಜೋಶ್ ಬಂದೇ ಬರುತ್ತೆ. ಓಕೆನಾ? ಈಗ ನಾನು ನಿಮ್ ತರನೇ ನಿಮ್ ಜೊತೆಲೆ ಕುತ್ಕೊಂಡು ಡಿಪ್ಲೊಮಾದೇನೆ ನಾನು ಅಡಿಕ್ಟ್ ಆಗಿದ್ದೆ. ಡಿಪ್ಲೊಮಾ ಪ್ರಾಬ್ಲಮ್ಸ್ ಮಾಡೋದ್ ಬಿಟ್ಬಿಟ್ರೆ ಬೇರೆ ಮಾಡ್ತಾ ಇರ್ಲಿಲ್ಲ. ಈಗ ಏನ್ ಮಾಡಿದೆ, ಎಷ್ಟೋ ವರ್ಷ ಆಗಿತ್ತು, ಬಟ್ ಈಗ ಸ್ವಲ್ಪ ಟಚ್ ಬಂದಿದೆ. ಯಾಕೆ ಬಂತು? ಯಾಕಂದ್ರೆ ನನಗೆ ಬೇಸಿಕ್ಸ್ ಗೊತ್ತಿದೆ. ಯಾವ ಬೇಸಿಕ್ಸ್ ಗೊತ್ತು? ಇದಕ್ಕೆ ಬೇಕಾಗಿರೋ ಬೇಸಿಕ್ಸ್ ಏನು? ಒಂದು 4-year ಆಫರೆನ್ಸ್ ಸೀರೀಸ್ ನ ಫಾರ್ಮುಲಾ ಯಾವ್ದು ಹಾಕ್ತೀರಾ, ದಟ್ ಇಸ್ ಅ ಒನ್ ಥಿಂಗ್. ನೋಡಿ, ನಾನ್ ಬರ್ದಿರೋದು ಲೆಂತಿ ಅನ್ಸುತ್ತೆ, ನೀವೇನ ನೋಟ್ಸ್ ನೋಡಿದ್ರೆ ಅದು ತುಂಬಾ ಚಿಕ್ಕದಾಗಿ ಇರುತ್ತೆ. ಕರೆಕ್ಟಾ? ಸಿ ದಿಸ್ ಒನ್, ನಿಮ್ಗೆ ಏನ್ ಸಿಕ್ಕಿದೆ ಇಲ್ಲಿ? ದಿಸ್ ಇಸ್ ವಾಟ್ ಫಾರ್ಮುಲಾ ಬರ್ಕೊಂಡ್ರು. A0 ಫಾರ್ಮುಲಾ, AN ಫಾರ್ಮುಲಾ. ಸೊ 2 by pi ಇಲ್ಲಿ ನಮ್ಗೆ x sin x. ಇದಕ್ಕೆ ಏನ್ ಮಾಡ್ತೀರಾ? ಫಾರ್ಮುಲಾ A0 by 2 ಬಂತು. x sin x into cos x. ಇಲ್ಲೇ ನೀವು ಎಡವಟ್ ಆಗುವಂತದ್ದು. ಯಾಕೆ ಸರ್ ಅಂದ್ರೆ, ಈ ಫಾರ್ಮುಲಾ ಬರ್ಲಿಲ್ಲ ಅನ್ಕೊಳ್ಳಿ, ಇದು ತುಂಬಾನೇ ಕಷ್ಟ ಆಗುತ್ತೆ. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅರ್ಥ ಆಗ್ಲಿ ಆಗದೆ ಇರ್ಲಿ, ಒಂದು 2 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಈ ನೋಟ್ಸ್ ಎಲ್ಲ ನನ್ನ ಮೊಬೈಲ್ ಆಪ್ ಅಲ್ಲಿ ಸಿಗುತ್ತೆ. ಮೊಬೈಲ್ ಆಪ್ ಅಲ್ಲಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಬಹುದು. ಆಪ್ ನ ಹೆಸರು ರವಿ ನಂದಿ ಅಂತೇಳಿ. ಮತ್ತೆ ಕೆಲವು ಪ್ರಾಬ್ಲಮ್ಸ್ ಕೂಡ, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಕೂಡ ಆಪ್ ಅಲ್ಲಿ ಸಿಗುತ್ತೆ. ಆಪ್ ಅಲ್ಲಿ ಕೋರ್ಸ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಡಿಪ್ಲೊಮಾದಲ್ಲಿ ನೀವು ಅದನ್ನ ಯೂಸ್ ಮಾಡ್ಕೊಂಡಿದ್ರಿ, ಈಗ ಒಂದು ಸಹಾಯ ಮಾಡ್ಬೇಕು ಅಂದ್ರೆ ಒಂದು ಕೋರ್ಸ್ ನ ಪರ್ಚೇಸ್ ಮಾಡ್ಕೊಂಡ್ರೆ ನನಗೆ ಬೆನಿಫಿಟ್ ಆಗುತ್ತೆ. ಮತ್ತೆ ನಿಮಗೋಸ್ಕರ ನಾನು ಈ ಕ್ಲಾಸಸ್ ನ ಸ್ಟಾರ್ಟ್ ಮಾಡುವಂತದ್ದು. ಹಂಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ, ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.